ಕಿತ್ತಾಕಿ 2 ವರ್ಷ ಬೆಳೆಸಿದ್ದೀನಿ ಮಕ್ಕಳು ನಮ್ಮನ್ನ ನಮ್ಮ ಮಗ ಬಂದು ಕೇಳಕ್ ಬಂದು ನನ್ನ ಮಗನ ಮಾಡ್ದು ಜೇಸಿ ಬೆಲ್ಲ ತಗೊಂಡು ಗುಂಡಿ ಒಳಗೆಲ್ಲ ದೂಕಿ ಈ ಥರ ಮಾಡಿಬಿಟ್ಟಿದ್ದಾರೆ ನೋಡಿ. ದಯವಿಟ್ಟು ನಮಗೆ ನ್ಯಾಯ ಕೊಡ್ಸಿ. ನಮಗೆ ಯಾರು ಕೇಳೋರೇ ಅಲ್ವಾ. ಕಿರಣ್ ಅವ್ರ ಮನೆ ರಾಷ್ಟ್ರದ ಆಧಾರದಲ್ಲಿ ಬೆಳೆಸ್ತಾರೆ. ನನ್ನ ಮಗನ ಹೇಳ್ತಾರೆ ಮಾಡ್ತಿದ್ದಾರೆ. ಕಾಲೇಜಿಗೆ ಹೋಗಿ ಹಿಡ್ಕೊಂಡು ಹೆಂಗ್ ಬೇಕಾಗ ಅಲ್ಲೇ ಮಾಡಿದ್ದಾರೆ. ಯಾರಾಗ ಬೇಕಾದ್ರೆ ಅಲ್ಲೇ ಮಾಡಿದ್ದಾರೆ. ದಯವಿಟ್ಟು ನಮಗೆ ನ್ಯಾಯ ಕೊಡ್ತೀವಿ. ನಮಗೆ ಯಾರು ಇಲ್ಲ, ಕೇಳೋರು ಯಾರು ಇಲ್ಲ. ಶವ ಸಂಸ್ಕಾರದ ವೇಳೆ ಗಲಾಟೆ. ಉಳುಮೆ ಮಾಡಿದ್ದ ಕೃಷಿ ಭೂಮಿಯಲ್ಲಿ ಶವ ಸಂಸ್ಕಾರಕ್ಕೆ ಯತ್ನ. ಪ್ರಶ್ನೆ ಮಾಡೋದಕ್ಕೆ ಬಂದ ತಾಯಿ ಮತ್ತು ಮಗನ ಮೇಲೆ ಹಲ್ಲೆ. ಅಟ್ಟಾಡಿಸಿಕೊಂಡು ಯುವಕನ ಮೇಲೆ ಹಲ್ಲೆ. ಎಮ್ಮೆದೊಡ್ಡಿ ಗ್ರಾಮ ಸಮೀಪದ ಪಾರ್ವತಿ ನಗರದಲ್ಲಿ ಘಟನೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಬೀರೂರು ಸಮೀಪದ ಗ್ರಾಮ. ಜ್ಯೋತಿ ಅವರಿಗೆ ಸೇರಿದ 2 ಎಕರೆ 20 ಗುಂಟೆ ಜಮೀನು. ಜ್ಯೋತಿ ಅವರ ಮಗ ವಿನೋದ್ ಮೇಲೆ ಹಲ್ಲೆ. ಮನಸೋ ಇಚ್ಛೆ ಥಳಿಸಿದ ಶವ ಸಂಸ್ಕಾರಕ್ಕೆ ಬಂದವರು. ಅಡಿಕೆ ಬೆಳೆದ ಭೂಮಿಯಲ್ಲಿ ಶವ ಸಂಸ್ಕಾರಕ್ಕೆ ಯತ್ನ ಹಿನ್ನೆಲೆ ವಿರೋಧ. ಕಡೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್. ಹಲ್ಲೆ ಮಾಡಿದ ಕಿರಣ್, ಗೌತಮ್, ಅಭಿ ಸೇರಿ 5 ಜನರ ಮೇಲೆ ಎಫ್ಐಆರ್ ದಾಖಲು. ಸಾವನ್ನಪ್ಪಿದ ಪಾರ್ವತಿ ನಗರದ 78 ವರ್ಷದ ಗಂಗಪ್ಪ. ಶವ ಸಂಸ್ಕಾರದ ವೇಳೆ ಗಲಾಟೆ ನಡೆದಿದೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಬೀರೂರು ಸಮೀಪದ ಎಮ್ಮೆದೊಡ್ಡಿ ಗ್ರಾಮದ ಸಮೀಪ ಇರುವಂತಹ ಪಾರ್ವತಿ ನಗರದಲ್ಲಿ ಈ ಗಲಾಟೆ ನಡೆದಿದೆ. ಉಳುಮೆ ಮಾಡಿದ್ದ ಕೃಷಿ ಭೂಮಿಯಲ್ಲಿ ಶವ ಸಂಸ್ಕಾರಕ್ಕೆ ಯತ್ನಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ತಾಯಿ ಮಗ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಶವ ಸಂಸ್ಕಾರಕ್ಕೆ ಬಂದವರು ತಾಯಿ ಮಗನೊಂದಿಗೆ ಗಲಾಟೆ ಮಾಡಿ ಅಟ್ಟಾಡಿಸಿಕೊಂಡು ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಜ್ಯೋತಿ ಅವರಿಗೆ ಸೇರಿದ 2 ಎಕರೆ 20 ಗುಂಟೆ ಜಮೀನಿದೆ. ಜ್ಯೋತಿ ಅವರ ಮಗ ವಿನೋದ್ ಮೇಲೆ ಹಲ್ಲೆ ಮಾಡಿದ್ದಾರೆ. ತಮ್ಮ ಜಮೀನಲ್ಲಿ ಶವ ಸಂಸ್ಕಾರ ಬೇಡ ಅಂತ ಹೇಳಿದ್ದಕ್ಕೆ ಜ್ಯೋತಿ ಅವರ ಮಗ ವಿನೋದ್ ಮೇಲೆ ಶವ ಸಂಸ್ಕಾರಕ್ಕೆ ಬಂದವರು ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಅಡಿಕೆ ಬೆಳೆದ ಭೂಮಿಯಲ್ಲಿ ಶವ ಸಂಸ್ಕಾರಕ್ಕೆ ಯತ್ನಿಸಿದ್ದಾರೆ. ಇದಕ್ಕೆ ಜ್ಯೋತಿ ಹಾಗೂ ಅವರ ಮಗ ವಿರೋಧಿಸಿದ್ದಾರೆ. ಆವಾಗ ಹಲ್ಲೆ ನಡೆದಿದೆ. ಇದೀಗ ಹಲ್ಲೆ ಮಾಡಿದಂತಹ ಕಿರಣ್, ಗೌತಮ್, ಅಭಿ ಸೇರಿ 5 ಜನರ ಮೇಲೆ ಎಫ್ಐಆರ್ ಆಗಿದೆ. ಪಾರ್ವತಿ ನಗರದ ನಿವಾಸಿ ಆಗಿರುವಂತಹ 78 ವರ್ಷದ ಗಂಗಪ್ಪ ಸಾವನ್ನಪ್ಪಿದ್ರು. ಅವರ ಶವ ಸಂಸ್ಕಾರ ಮಾಡೋದಕ್ಕೆ ಬಂದಿತ್ತು ಕುಟುಂಬ. ಈ ವೇಳೆ ಜಗಳ ಆಗಿದೆ. ಬಾಬಾ ಮಣ್ಮಳ್ಕೆ ಬರ್ತಾರ ಬಾ. ನನ್ನ ಹೊಲನೆಲ್ಲ ಹಾಳು ಮಾಡಿ ನೋಡಿ ಯಾವ ಥರ ಮಾಡಿಬಿಟ್ಟಿದ್ದಾರೆ. ಯಾವುದೋ ಒಂದು ಶವ ತಗೊಂಡು ಬಂದು ಅಭಿ, ಕಿರಣ ಅಣ್ಣನ ಸೇರಿ ಅವ್ರ ಮನೆಯವರೆಲ್ಲ ಸೇರಿ ನನ್ನ ಅಡಿಕೆ ಗಿಡನೆಲ್ಲ ಕಿತ್ತು ಹಾಳು ಮಾಡಿಬಿಟ್ಟು ನಮ್ಮ ನ್ಯಾಯ ನಮಗೆ ಯಾವ್ದಾರ ಜಮೀನು ನಾವು 20-25 ವರ್ಷದಿಂದ ಸಾగు ಮಾಡ್ತಾ ಇದೀವಿ. ಈ ಥರ ಗಿಡನೆಲ್ಲ ಕಿತ್ತಾಕಿ 2 ವರ್ಷ ಬೆಳೆಸಿದ್ದೀನಿ ಮಕ್ಕಳು ಬೆಳೆಸ್ದಂಗೆ ಬೆಳೆಸಿ ನಮ್ಮನ್ನ ಹಾಳು ಮಾಡಿಬಿಟ್ಟಿದ್ದಾರೆ. ನಾವು ಕಡೂರಲ್ಲಿ ವಾಸಿರೋರು, ನಮಗೆ ಯಾರು ಕೇಳೋರೇ ಇಲ್ಲ. ಇದು ಯಾವುದೋ ಒಂದು ತಗೊಂಬಂತ ಮಾಡ್ತಿದ್ದಾರೆ ಅಂತ ನಮ್ಮ ಹೊಲಕ್ಕೆ ಹೇಳಿ ನಮ್ಮ ಮಗ ಬಂದು ಕೇಳಕ್ ಬಂದ್ರಿ. ನನ್ನ ಮಗನ ಮಾಡ್ದು ಜೇಸಿ ಬೆಲ್ಲ ತಗೊಂಬಂದು ಗುಂಡಿ ಒಳಗೆಲ್ಲ ದೂಕಿ ಈ ಥರ ಮಾಡಿಬಿಟ್ಟಿದ್ದಾರೆ ನೋಡಿ. ದಯವಿಟ್ಟು ನಮಗೆ ನ್ಯಾಯ ಕೊಡ್ಸಿ. ನಮಗೆ ಕೇಳೋರು ಯಾರು ಇಲ್ಲ. ನಾವು ಕೂಲಿ ಮಾಡಿ ಆಗಿರೋದು ನೋಡಿ ಯಾವ ಥರ ಮಾಡಿಬಿಟ್ಟಿದ್ದಾರೆ. ನಮಗೆ ನ್ಯಾಯ ಕೊಡ್ತೀವಿ. ದಮ್ಮ ಯಾವ್ದಿದೆ ನಮಗೆ ಕೇಳೋರೆ ಯಾರು ಇಲ್ಲ. ಅದಕ್ಕೆ ನನ್ನ ಒಳಗೆ ಅಡಿಕೆ ಗಿಡ ಮಕ್ಕಳು ಬೆಳೆಸಿದ್ದೀನಿ. ಈ ಗಿಡದನ್ನ ಹಾಳು ಮಾಡಿಬಿಟ್ಟಿದ್ದಾರೆ. ಅಭಿ, ಕಿರಣ್ ಅವ್ರ ಮನೆಯವರೆಲ್ಲ ನಾಗು ಮಗ ವಸಂತಿ ಇವರೆಲ್ಲ ಸೇರಿ ಎಲ್ಲ ಈ ಥರ ಹಾಳು ಮಾಡಿಬಿಟ್ಟು
ಮಾಡಿದ್ದಾರೆ. ನಾನು 25 ವರ್ಷದಿಂದ ನಾನು ಸಾಗ್ ಮಾಡ್ತಾ ಇದ್ದೀನಿ. ಈ ಥರನೇ 2-3 ಸಲ ಮಾಡಿದ್ದಾರೆ. ಈ ಥರ ನನ್ನ ಮಗ ಕೇಳಕ್ ಬಂದಿದ್ಗೆ ನನ್ನ ಮಗನ ಹೊಡೆದು ಹಾಳು ಮಾಡಿಬಿಟ್ಟಿದ್ದಾರೆ. ನಮಗೆ ನ್ಯಾಯ ಕೊಡಿಸಿ. ನನ್ನ ಅಡಿಕೆ ಗಿಡನೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ನಾನು ಅಕ್ರಮ ಸಕ್ರಮದಲ್ಲಿ ಅರ್ಜಿ ಹಾಕಿದ್ದೀನಿ. ನಮಗೆ ಯಾರು ಕೇಳೋರೇ ಇಲ್ವಾ? ಕಿರಣ್ ಅವ್ರ ಮನೆ ರಾಷ್ಟ್ರದ ಆಕಾರದಲ್ಲಿ ಬೆಳೆಸ್ತಾರೆ. ನನ್ನ ಮಗನ 2 ಹೊಡೆದಿದ್ದಾರೆ. ಕಾಲೇಜಿಗೆ ಹೋಗಿ ಹುಡ್ಕೊಂಡು ಹಿಡ್ಕೊಂಡು ಹೆಂಗ್ ಬೇಕು ಹಂಗೆ ಅಲ್ಲೇ ಮಾಡಿದ್ದಾರೆ. ಯಾವ್ದ್ರಾಗ ಬೇಕಾದ್ರೆ ಅಲ್ಲೇ ಮಾಡಿದ್ದಾರೆ. ದಯವಿಟ್ಟು ನಮಗೆ ನ್ಯಾಯ ಕೊಡ್ತೀವಿ. ನಮಗೆ ಯಾರು ಇಲ್ಲ, ಕೇಳೋರು ಯಾರು ಇಲ್ಲ. ನಾನು ಯಾರು ದಯವಿಟ್ಟು ನ್ಯಾಯ ಕೊಡ್ತೀವಿ ಸರ್. ಈ ಥರ ಮಾಡಿದ್ದಾರೆ. ನ್ಯಾಯ ಕೊಡ್ತೀವಿ. ನಮಗೆ ಯಾರು ನನ್ನ ಮಗನ ಸಿಕ್ಕಿದ್ರಲ್ಲೆಲ್ಲ ಹೊಡೆದು JCBಗಳೆಲ್ಲ ಒಳಗ್ತಾ ಬಂದು ನಮ್ಮನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ನನ್ನ ಗಂಡ ನನ್ನ ಮಗನ ನಡ್ಕೊಂಡು ಹೊಡೆದು ಅಲ್ಲೇ ಮಾಡಿ ಹಾಳು ಮಾಡಿಬಿಟ್ಟಿದ್ದಾರೆ. ನನ್ನ ಮಗನ ತಲೆ ಮೇಲೆ ಕಲ್ಲೆ ಎತ್ತಾಗೆ ಸಿಕ್ಕಿದ್ರಲ್ಲೆಲ್ಲ ಹೊಡೆದು ಈ ಥರ ಮಾಡಿಬಿಟ್ಟಿದ್ದಾರೆ. ದಯವಿಟ್ಟು ನ್ಯಾಯ ಕೊಡಿಸಿ. ನಮಗೆ ಕೇಳೋದಿಲ್ಲ. ನಾನು ಕೂಲಿ ನಾಲಿ ಮಾಡಿ ಸಾಲ ಮಾಡಿ ನಾನು ಆಗಿದ್ದೆ. ಇದು ಬಿಟ್ಟರೆ ನಮಗೆ ಜೀವನ ಯಾವುದೂ ಇಲ್ಲ, ಆಧಾರ ಯಾವುದೂ ಇಲ್ಲ. ನಮ್ಮಂತವ್ರು ಕೇಳೋರು ಯಾರು ಇಲ್ವಾ? ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ. ಈ ಥರ ಯಾರು ಅನ್ಯಾಯ ಆಗಬಾರ್ದು. 2 ವರ್ಷ ಆಗಿದ್ದೀನಿ ಅಂತ ಕಡ್ತಾರೆ. ತಗೊಂಬಂದು ಮಸಾಲೆ ಕೊಡ್ತಾರೆ. ನಾನು ಕಡೂರಿಗೆ ಹೋದ್ಮೇಲೆ ಸಿಕ್ಕಿದ ಹೆಣ್ಣುಗಳೆಲ್ಲ ತಗೊಂಬಂದು ಸುಟ್ಟು ಸಿಕ್ಕಿದ್ದೆಲ್ಲ ಮಾಡ್ತಾರೆ. ನಾವು ಡ್ರಿಪ್ ಮಾಡಿರೋ ಪೈಪ್ಗಳೆಲ್ಲ ಸಾಲ ಮಾಡಿ ಹಾಕಿದ್ದೀವಿ. ಪೈಪ್ಗಳೆಲ್ಲ ಸಾಲ ಮಾಡಿ ಹಾಕಿದ್ದೀವಿ. ಈ ಥರ ಅನ್ಯಾಯ ಮಾಡಿದ್ದಾರೆ. ಇವ್ರ ದೌರ್ಜನ್ಯನೇ ಜಾಸ್ತಿ ಆಗಿಬಿಟ್ಟು ಬರೀ ರೌಡಿ ಜಂಪ್ ಮಾಡಿ ಯಾವನ್ ಬರ್ತಾನೋ ಬರಲಿ ಅಂದ್ಕೊಂಡು ಹಿಡ್ಕೊಂಡು ಸಿಕ್ಕಿದ್ರಲ್ಲೆಲ್ಲ ಹೊಡಿತಾರೆ. ಅಯ್ಯೋ ಕೇಳೋದೇ ಅಲ್ವಾ? ನನ್ನ ಅಡಿಕೆ ಗಿಡನೆಲ್ಲ ಹಾಳು ಮಾಡಿ, ನನ್ನ ಹೊಲನೆಲ್ಲ ಹಾಳು ಮಾಡಿ, ನನ್ನ ಮಗನ ಸಿಕ್ಕಿದ್ರಲ್ಲೆಲ್ಲ ಹೊಡೆದು ಅಮ್ಮ ನಮಗೆ ಯಾರು ಇಲ್ವೇ? ಯಾರು ಇಲ್ವಾ? ಕೇಳೋದು ಇಲ್ವಾ? ದಿಕ್ಕ ಇಲ್ವಾ? ನನ್ನ ಮಗನ ಹೆಂಗ್ ಬೇಕು ಅಲ್ಲೇ ಮಾಡಿದ್ದಾರೆ. ನನ್ನ ಗಂಡನ ಹಿಡ್ಕೊಂಡು ಹೊಡಿತಾ ಇದ್ದಾರೆ. ಇದಕ್ಕೆ ಕಾರಣ ಕಿರಣ, ನಾಗ, ವಸಂತಿ ಅವ್ರ ಮಕ್ಕಳೆಲ್ಲ ಸೇರ್ಕೊಂಡು ನೋಡಿ ಸರ್. ನನ್ನ ಗಂಡ ವಿಡಿಯೋ ಮಾಡಿದ್ದಾರೆ ನೋಡಿ. ವಿಡಿಯೋ ಮಾಡಿದ ಫೋನ್ ಕಿತ್ತಾಕಿ ಅವ್ರನ್ನ ಹಿಡ್ಕೊಂಡು ಹೊಡೆದಿದ್ದಾರೆ ನೋಡಿ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ. ನಾನು ಅಕ್ರಮ ಸಕ್ರಮದಲ್ಲಿ ಅರ್ಜಿ ಹಾಕಿದ್ದೀನಿ. 1-2 ಅರ್ಜಿ ಹಾಕಿದ್ದೀನಿ. ಈ ಥರ ಅನ್ಯಾಯ ಮಾಡ್ತಾರೆ. ಕೇಳೋರೇ ಇಲ್ಲ. ಎಂತ JCB ಹೆಂಗೆಲ್ಲ ಮಟ್ಟ ಮಾಡಿ ನನ್ನ ಅಡಿಕೆ ಗಿಡನೆಲ್ಲ ಮುರಿದಾಕಿ ಕಿತ್ತಾಕಿ ಮಾಡಿದ್ದಾರೆ ನೋಡಿ. ತಮ್ಮಯ್ಯ ನ್ಯಾಯ ಕೊಡಿಸಿ ಸರ್. ನಮಗೆ ನ್ಯಾಯ ಕೊಡಿಸಿ. ನನ್ನ ಮಗನ ಹಿಡ್ಕೊಂಡು ಸಿಕ್ಕಿಲ್ಲ ಹೊಡೆದಿದ್ದಾರೆ. ಕಲ್ಲೆಲ್ಲ ಹೊಡೆದಿದ್ದಾರೆ. ನೀ ಗುಂಡಿಯೊಳಗೆ ಊತಾಕ್ಬಿಡ್ತೀನಿ ಅಂತ ಹೇಳಿ ಹೊಡೆದಿದ್ದಾರೆ. ನಿನ್ನ ಸಾಯಿಸ್ಬಿಡ್ತೀನಿ ಅಂತಿದ್ದಾರೆ ನಮಗೆ. इसको ಕಾರಣ ಕಿರಣ ಅವ್ರ ಮನೆಯವ್ರೆ ಇಷ್ಟು ನಮ್ಮನ್ನ ಹಾಳು ಮಾಡಿರೋದು. 25 ವರ್ಷ ಇಲ್ದಾರೆ. ಯಾರನ್ನೆಲ್ಲ ನಮ್ಮ ತೋಟದೊಳಗೆ ತಗೊಂಬಂದು ಮಣ್ಣು ಮಾಡಕ್ ಬಿಡ್ತಾರ ಸರ್? ಇದು ಮಸಾಲೆ ಅನ್ನೋಕೆ ಏನಿದೆ ಸರ್? ನಾವು ಹಂಗೆ ಊತಾಕೋದು
ನಮಗೆ ಯಾರಿದಾರ ಕೇಳಕ್ಕೆ? ನಮಗೆ ಯಾರು ಇಲ್ಲ. ನೀವೇ ಕೇಳಿ ನ್ಯಾಯ ಕೊಡಿಸ್ಬೇಕು. ನಮಗೆ ನ್ಯಾಯ ಕೊಡಿಸಿ. ಹೆಂಗ್ ಹೊಡಿತಾ ಇದಾರೆ ನೋಡಿ. ನಾವು ವಿಡಿಯೋ ಮಾಡಿದೀವಿ ನೋಡಿ. ನನ್ನ ಮಗನ ಹೆಂಗ್ ಹಿಡ್ಕೊಂಡು ಹೊಡಿತಾ ಇದಾರೆ. ನಮಗೆ ನ್ಯಾಯ ಕೊಡ್ಸಿ ಸರ್, ನಮಗೆ ನ್ಯಾಯ ಕೊಡ್ಸಿ. ನನ್ನ ಅಡಿಕೆ ಗಿಡನೆಲ್ಲ ಹಾಡ್ಬಿಟ್ಟಿದ್ದಾರೆ. ನನ್ನ ಅಡಿಕೆ ಗಿಡನೆಲ್ಲ ಕಿತ್ತಾಕಿದ್ದಾರೆ. ಕಿರಣನೇ ಕಿತ್ತಾಕಿರೋದು. ಕಿರಣ ಅಭಿನಯ ನಮ್ಮ ಮಗನ ಹೊಡೆದಿರೋದು. ನಾಗನ ಮಗ ಇವರೆಲ್ಲ ಸೇರ್ಕೊಂಡು ನನ್ನ ಮಗ ಸಿಕ್ಕಿದ್ರಾಗ ಹೊಡಿತಾ ಇದ್ದಾರೆ. ಸಾಯಂಗೆ ಹೊಡಿತಾ ಇದ್ದಾರೆ ನೋಡಿ ಸರ್. ಸಾಯಿಸ್ಬಿಡ್ತೀನಿ ಅಂತ ಹೆದರ್ತಾ ಇದ್ದಾರೆ ಇವ್ರು. ನೀವೇ ಕೇಳಿ, ದಮ್ಮಯ್ಯ ಅದನ್ನು ಕೇಳಿ. ನಮಗೆ ನ್ಯಾಯ ಕೊಡಿಸಿ. ನಮಗೆ ನ್ಯಾಯ ಕೊಡಿಸಿ. ನೀವು ನ್ಯಾಯ ಕೊಡಿಸಿ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.